ಸರ್ಕಾರಿ ಆದೇಶ ಇದ್ರೂ ಜಮೀನು ಬಳಸಲು ಗ್ರಾಮಸ್ಥರ ತೊಂದರೆ. ಮಾಜಿ ಸೈನಿಕನ ಗೋಳು. ಕೋರ್ಟ್ನಲ್ಲಿ ಗ್ರಾಮಸ್ಥರು ತೊಂದರೆ ನೀಡಬಾರದು ಎಂದು ಇದ್ರೂ ಸಹ ಗ್ರಾಮಸ್ಥರಿಂದ ಹಲ್ಲೆಗೆ ಯತ್ನ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕೆಂಪಮ್ಮನ ಹೊಸೂರು ಗ್ರಾಮದ ಅಂಕನಹಳ್ಳಿ ಸರ್ವೆ ನಂಬರ್ 60/7 ಮಾಜಿ ಸೈನಿಕ ಮಂಜುನಾಥ್ ಎಂಬುವವರಿಗೆ ಸರ್ಕಾರ 1994ರಲ್ಲಿ ಜಮೀನು ನೀಡಿದ್ದು, ಅವರು ಸುಮಾರು 18 ವರ್ಷ 7 ತಿಂಗಳು ಸೈನಿಕರಾಗಿ ಸೇವೆ ಸಲ್ಲಿಸಿದ್ದು, ನಾನು ಸೈನಿಕನಾಗಿ ಸೇವೆಯಲ್ಲಿ ಇದ್ದಾಗ ಜಮೀನಿಗೆ ಬರಲು ಸಾಧ್ಯವಾಗದ ಕಾರಣ ನಮ್ಮ ತಂದೆ ತಾಯಿಯವರನ್ನು ಇದನ್ನು ನೋಡಿಕೊಂಡು ಹೋಗುತ್ತಿದ್ದರು. ನನಗೆ ರಿಟೈರ್ಮೆಂಟ್ ಆದಮೇಲೆ ನನಗೆ ಜೀವನ ನಡೆಸಲು ಈ ಜಮೀನೇ ಆಧಾರವಾಗಿರುವುದರಿಂದ ಇದರಲ್ಲಿ ವ್ಯವಸಾಯ ಮಾಡಲು ಜಮೀನಿಗೆ ಹೋದಾಗ ನಾನು ಜಮೀನಿನಲ್ಲೇ ಇದ್ದಾಗಲೇ ಈ ಜಾಗದಲ್ಲಿ ಮಣ್ಣನ್ನು ತೆಗೆದು ಗ್ರಾಮಸ್ಥರು ಮಾರಿಕೊಂಡಿರುತ್ತಾರೆ. ಆದರೂ ಸಹ ತಲೆ ಕೆಡಿಸಿಕೊಳ್ಳದೆ ನಾನು ವ್ಯವಸಾಯ ಮಾಡಲು ನನ್ನ ಜಮೀನು ಬಳಿ ಬಂದಾಗ ಇಲ್ಲಿನ ಕೆಲವರು ಈ ಜಾಗ ನಮ್ಮ ಗ್ರಾಮಕ್ಕೆ ಬಿಟ್ಟು ಕೊಡಿ ಎಂದು ಗಲಾಟೆ ಮಾಡಿದ್ದಾರೆ. ಹಾಗಾಗಿ ನಾನು ಕೊನೆಗೆ ಈ ಜಮೀನಿನ ಅಳತೆ ಮಾಡಿಸಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದಾಗ ಹಲವು ಬಾರಿ ಅಳತೆ ಅಧಿಕಾರಿಗಳು ಬಂದಾಗ ಅವರನ್ನು ತಡೆದು ನಮ್ಮ ಮೇಲೆ ಗಲಾಟೆ ಮಾಡುತ್ತಿದ್ದಾರೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಹುಣಸೂರು ನ್ಯಾಯಾಲಯವು ಮಾಜಿ ಸೈನಿಕ ಮಂಜುನಾಥ್ ಅವರ ಜಮೀನಿನ ಅನುಭೋಗಕ್ಕೆ ಯಾವುದೇ ತೊಂದರೆ ನೀಡಬಾರದು ಎಂದು ಆದೇಶ ನೀಡಿದರೂ ಸಹ ಗ್ರಾಮಸ್ಥರು ಪದೇ ಪದೇ ಬಂದು ಗಲಾಟೆ ಮಾಡಿ ಹಲ್ಲೆ ಮಾಡಲು ಮುಂದಾಗುತ್ತಿದ್ದಾರೆ. ಹುಣಸೂರು ಉಪವಿಭಾಗಾಧಿಕಾರಿ ಅವರು ಸಹ ಮಂಜುನಾಥ್ ಅವರ ಜಮೀನಿನ ದಾಖಲೆಗಳು ಸರಿ ಇರುವುದರಿಂದ ಸರ್ವೆ ನಂಬರ್ 60/7 ಜಮೀನು ಅವರ ಅನುಭವದಲ್ಲಿ ಇರತಕ್ಕದ್ದು ಎಂದು ಹೇಳಿದ್ದಾರೆ. ಈ ಹಿಂದೆ ಅದೇ ಜಾಗದಲ್ಲಿ ಗ್ರಾಮದ ಕೆಲವರು ನನ್ನ ಜಮೀನಿನಲ್ಲಿ ಕೂಲಿಗಾಗಿ ಬರುತ್ತಿದ್ದರು. ಆದರೂ ಸಹ ಇಂದು ನನ್ನ ಮೇಲೆ ತಿರುಗಿ ಬಿದ್ದು ಈ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಎಂದು ತೊಂದರೆ ನೀಡುತ್ತಿದ್ದಾರೆ. ಒಬ್ಬ ಮಾಜಿ ಸೈನಿಕನಿಗೆ ಜೀವನ ನಡೆಸಲು ಆಧಾರವಾಗಿರುವ ಜಮೀನಿನ ತೊಂದರೆ ನೀಡುತ್ತಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ರೈತನ ಕಥೆ ಏನು? ದಯಮಾಡಿ ಸರ್ಕಾರದ ಅಧಿಕಾರಿಗಳು ಸೂಕ್ತ ಬಂದೋಬಸ್ತ್ ನೀಡಿ ನನ್ನ ಜಮೀನಿನಲ್ಲಿ ಅಳತೆ ಮಾಡಿ ವ್ಯವಸಾಯ ಮಾಡಲು ಅವಕಾಶ ಕಲ್ಪಿಸಿ ಕೊಡಬೇಕು ಎಂದು ಮಾಜಿ ಸೈನಿಕ ಮಂಜುನಾಥ್ ತಿಳಿಸಿದರು. ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾನು ಮಾಜಿ ಸೈನಿಕ. ನಾನು 18 ವರ್ಷ 7 ತಿಂಗಳು ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ನನಗೆ 1994ನೇ ಇಸ್ವಿನಲ್ಲಿ ನನಗೆ ಇದು ಅಲಾಟ್ ಆಯಿತು. ನಾನು ಅವಾಗ ಆರ್ಮಿಯಲ್ಲಿ ಇದ್ದೆ. ನಾನು ಸರ್ವಿಸ್ನಲ್ಲಿ ಇರುವಾಗ ನಾನು ಅವಾಗ ಜಮೀನ್ ಹತ್ರ ಬಂದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ತಂದೆಯವರು ಇದ್ದಾಗ ತಂದೆ ಬಂದು ಹೋಗ್ತಾ ಇದ್ರು, ನನ್ನ ತಂದೆ ತಾಯಿ. ಅದನ್ನು ಬಿಟ್ಟ ನಂತರ ನಾನು ಆಫ್ಟರ್ ರಿಟೈರ್ಮೆಂಟು ನಾನು ನನ್ನ ಜಮೀನ ಇಂಪ್ರೂವ್ ಮಾಡಲಿಕ್ಕೋಸ್ಕರ ನಾನು ಬರ್ತಾ ಹೋಗ್ತಾ ಇದ್ದೀನಿ. ಇದು 60/7 ನನ್ನ ಜಮೀನು 2.25 ಎಕರೆ ಇದೆ. ಯಾವ ಗ್ರಾಮ ಬರುತ್ತೆ? ಇದು ಅಂಕನಹಳ್ಳಿ ಗ್ರಾಮ, ಕೆಂಪಮ್ಮನ ಹೊಸೂರು ಅಂತ ಹೇಳಿ, ಹುಣಸೂರು ತಾಲೂಕು. ಇದು ಬಿಟ್ಟರೆ ನನಗೆ ಬೇರೆ ಯಾವುದೂ ಆಧಾರ ಇಲ್ಲ. ನನ್ನ ಮಕ್ಕಳಿಗೆ ಆಗಲಿ ನನಗೆ ಆಗಲಿ ನಮ್ಮ ತಂದೆ ಕಡೆಯವರು ಕೂಡ ಯಾವುದೂ ಕೂಡ ನನಗೆ ಆಸ್ತಿ ಅಂತಸ್ತು ನನಗೆ ಸಿಗಲಿಲ್ಲ. ಇದು ಗೌರ್ಮೆಂಟ್ ನನಗೆ 1994ನೇ ಇಸ್ವಿನಲ್ಲಿ MLA ಇದು ಮಾಧವ್ ಅವರು ಇದ್ದಾಗ ನಮಗೆ ಸಾಗುವಳಿ ಕೊಟ್ಟಿದ್ದು. ಆವಾಗಲಿಂದ ನಾನು ಅನುಭವದಲ್ಲಿ ಇದ್ದೀನಿ. ಇವಾಗ ನಾನು ಜಮ್ಮುನಲ್ಲಿ ಡ್ಯೂಟಿಲಿದ್ದಾಗ ಈ ರೋಡ್ನ ಮಾಡಲಿಕ್ಕೋಸ್ಕರ ಎಲ್ಲ ಮಣ್ಣನ್ನು ತೆಗೆದು ಮಾರ್ಕೊಂಡಿದ್ದಾರೆ ಊರವರು. ಅದನ್ನು ನಾನು ಕೇಳಲಿಕ್ಕೆ ಬಂದಾಗ ಸುಮಾರು ಜನ ನಾನು ಹೊಡಿಲಿಕ್ಕೆ ಬಂದರು. ನಂತರ ನಾನು ಏನು ಕೂಡ ನಾನು ಕಾನೂನನ್ನು ಕೈ ತಗೊಳ್ದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಇದುವರೆಗೂ ಕೂಡ ಯಾರು ಕೂಡ ನನಗೆ ಸಪೋರ್ಟ್ ಆಗಿ ಬರಲಿಲ್ಲ. AC ಅವ್ರ ಹತ್ರ ಹೋಗಿದ್ದೀನಿ, DC ಅವ್ರ ಹತ್ರ ಹೋಗಿದ್ದೀನಿ, ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ. ಎಲ್ಲೂ ಕೂಡ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಕೊನೆಗೆ ನಾನು ಕೋರ್ಟ್ ಮೊರೆ ಹೋಗಿ ನಾನು ಇವಾಗ ಇಂಜೆಕ್ಷನ್ ಆರ್ಡರ್ ಸಿಕ್ಕಿದೆ. ನನ್ನ ಭೂಮಿನಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಹಕ್ಕು ಕೊಟ್ಟಿದ್ದಾರೆ. ಈಗ ನಾನು ಕೆಲಸ ಮಾಡೋಕ್ಕೆ ಬಂದಾಗ ಊರವರೆಲ್ಲ ಸೇರ್ಕೊಂಡು ನನಗೆ ಹೊಡಿಲಿಕ್ಕೆ ಬಂದು ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡು ನನಗೆ ಹಿಂಸೆ ಕೊಟ್ಟು ಇಷ್ಟೆಲ್ಲ ಚಿತ್ರಹಿಂಸೆ ಮಾಡಿ ನನ್ನ ಜೊತೆ ನಮ್ಮ ಲಾಯರ್ ಇದ್ದಾಗ ಇದೆಲ್ಲ ಈ ಕೆಲಸನ ಮಾಡಿದ್ದಾರೆ. ನಿನ್ನೆನೂ ಕೂಡ ನಾವು ಬಂದು JCB ಕೆಲಸ ಮಾಡುವಾಗ ಸುಮಾರು ಒಂದು 25 ಜನ ಬಂದು ನನಗೆ ನೂಕು ಮಾಡಿ ನನಗೆ ಕಾಲರ್ ಹಿಡ್ಕೊಂಡು ನನ್ನ ಹೆಂಡ್ತಿದ್ದು ಮೊಬೈಲ್ ಕಿತ್ಕೊಂಡು ಇಷ್ಟೆಲ್ಲ ರಗಳೆ ಕೊಟ್ಟಿದ್ದಾರೆ. ನಂತರ ನಾನು ನಿನ್ನೆ AC ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, DC ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಮಿಷನರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ರೀತಿ ಎಲ್ಲ ಕಡೆನೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮುಂದೆ ಬರುವ ಒಂದು 4-5 ದಿವಸದಲ್ಲಿ ಎಲ್ಲ ಸಾಹೇಬ್ರುಗಳು ಡೆಪ್ಯುಟೇಷನ್ ಇಲ್ಲಿ ಇದ್ದಾರಂತೆ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಸರ್. ದಯವಿಟ್ಟು ನನಗೆ ಒಂದು ನ್ಯಾಯ ಕೊಡಿಸ್ಬೇಕು. ನನ್ನ ಮಕ್ಕಳಿಗೆ ಒಂದು ಈ ಭೂಮಿನ ಒಂದು ಅನುಭವಕ್ಕೆ ಕೊಡಿಸ್ಬೇಕು. ಕೋರ್ಟಲ್ಲಿ ಕೂಡ ನನಗೆ ಇಂಜೆಕ್ಷನ್ ಆರ್ಡರ್ ಇದೆ ನನ್ನಲ್ಲಿ. ಎಲ್ಲ ನಾನು AC ಆರ್ಡರ್ ಸಮೇತ ಇದೆ. AC ಸಾಹೇಬರು ಸಹ ಆರ್ಡರ್ ಮಾಡಿದ್ದಾರೆ ನನಗೆ, ನೀವು ಅನುಭವಕ್ಕೆ ಹೋಗ್ಬೋದು, ಇದು ನಿಮ್ಮದೇ ಜಮೀನು ಅಂತ ಹೇಳಿ ನನಗೆ
AC ಅವರು, ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಇವತ್ತು ಊರವರು ಮಾತ್ರ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸ್ಬೇಕಂತ ನಾನೊಬ್ಬ ಮಾಜಿ ಸೈನಿಕನಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥಿಸ್ತೀನಿ ಸರ್. ದಯವಿಟ್ಟು ನನಗೊಂದು ನನ್ನ ಹೆಂಡತಿ ಮಕ್ಕಳಿಗೊಂದು ಉಪಕಾರ ಮಾಡಬೇಕು, ಒಂದು ಸಹಕಾರ ಕೊಟ್ಟು ತಾವು ಕಾಪಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್. ಬಂದು ಇದನ್ನು ಗಮನ ತಗೊಂಡು ಒಂದು ಮಾಜಿ ಸೈನಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ನನ್ನಂಥ ಒಂದು ದೇಶ ಸೇವಕರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕಿದವರು ಪಾಡು ಏನು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಪಕ್ಕದಲ್ಲೂ ಅಷ್ಟೇ ಈ ಒಂದು ತಿಂಗಳ ಹಿಂದೆನೇ ಕೂಡ ಒಂದು ಪಕ್ಕದ ಗ್ರಾಮದವ್ರು ಬಂದು ನ್ಯಾಯ ಪಂಚಾಯತಿ ಮಾಡಿ ಅವ್ರಿಗೆ ಜೋರು ಮಾಡಿ ಅವ್ರಿಗೆ ಒಂದು ತೋಟನ ಉಳಿಸ್ಕೊಟ್ಟಿದ್ದಾರೆ. ಅವರು ಇದೇ ರೀತಿ ತೊಂದರೆ ಕೊಡ್ತಾ ಇದ್ರು. ಅವರು CRPF ನಲ್ಲಿ ಡ್ಯೂಟಿ ಮಾಡ್ತಾ ಇದ್ರು. ಅವ್ರ ತಂದೆ ತಾಯಿ ಅನುಭವದಲ್ಲಿ ಇದ್ರು. ಅದನ್ನ ಇವರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕಿತ್ಕೊಂಡು ತೊಂದರೆ ಕೊಟ್ಟಿದ್ರು. ಅದನ್ನು ಸಹ ಪಕ್ಕದ ಗ್ರಾಮದವ್ರು ಬಂದು ಅವ್ರಿಗೆ ಒಂದು ನ್ಯಾಯ ಎಲ್ಲ ಹೇಳಿ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದು ಅವ್ರಿಗೆ ಒಂದು ನ್ಯಾಯವನ್ನು ಕೊಡಿಸಿದ್ದಾರೆ. ಅದೇ ರೀತಿ ನನಗೂ ಸಹ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತ ನಾನು ಒಂದು ಮೇಲಾಧಿಕಾರಿಗಳ ಹತ್ರ ಕೇಳ್ಕೊತೀನಿ. ಬ್ಯೂರೋ ರಿಪೋರ್ಟ್ ಆನಂದ್ ಕುಮಾರ್, ಭಾರತ ವೈಭವ ನ್ಯೂಸ್, ವಡಗೇರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.